ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಧಿಕಾರಿ ಸೂಸೈಡ್ಗೆ ಬಿಜೆಪಿ ಈಗ ಕೆಂಡಾಮಂಡಲವಾಗಿದೆ. ಸಂಪುಟದಿಂದ ಸಚಿವ ನಾಗೇಂದ್ರರನ್ನ ಕೈ ಬಿಡಬೇಕು ಅಂತ ಬಿಜೆಪಿಗರು ಆಗ್ರಹಿಸುತ್ತಿದ್ದಾರೆ. 180 ಕೋಟಿ ಚೆಕ್ನಲ್ಲಿ ರಾಜ್ಯ ಸರ್ಕಾರ ಲೂಟಿ ಮಾಡಿದೆ ಅಂತ ಆರೋಪ ಬಂದಿದೆಯಲ್ಲ. ಭ್ರಷ್ಟಾಚಾರ ಬಯಲಿಗೆಳೆಯುವುದಕ್ಕೆ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 187 ಕೋಟಿ ಚೆಕ್ನಲ್ಲಿ ಬರ್ಸ್ಕೊಂಡಿದ್ದು ಆರ್ಥಿಕ ಸಚಿವರಿಗೆ ಗೊತ್ತಿಲ್ವಾ ಹಾಗಾದ್ರೆ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ನೂರಾರು ಅಧಿಕಾರಿಗಳು ಒತ್ತಡದಲ್ಲಿದ್ದಾರೆ. ಪಾರದರ್ಶಕ ಆಡಳಿತ ಅಂದ್ರೆ ಇದೇನಾ ಸಿದ್ದರಾಮಯ್ಯನವರೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿ ಹೋಯ್ತು ನಿಮ್ಮ ಭ್ರಷ್ಟಾಚಾರ ತಡೆಯ ನಿಲುವು ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಅಧಿಕಾರಿ ಸೂಸೈಡ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಈಗ ಕೆಂಡಾಮಂಡಲ ಆಗಿದ್ದು ಆರ್ ಅಶೋಕ್ ಸೇರಿದಂತೆ ಅನೇಕ ನಾಯಕರು ಕೂಡ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕ ವಾಲ್ಮೀಕಿ ನಿಗಮ ಅಂದರೆ ಎಸ್ಟಿಗಳಿಗೆ ಸಂಬಂಧಪಟ್ಟಿದ್ದು. ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಇವತ್ತು ಡೆತ್ ನೋಟನ್ನು ಬರೆದಿಟ್ಟು ಸಾವನ್ನಪ್ಪಿರೋದು ಒಂದು ಹೃದಯ ವಿದ್ರಾಯಕ ಘಟನೆ. ಈ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಒಂದು ಭಾಷಣದಲ್ಲಿ ಹೇಳಿದ್ರು, ನಾನು ಯಾರ ಹತ್ರ ಆದರೂ ಲಂಚ ತಗೊಂಡಿದ್ರೆ, ಒಂದೇ ಒಂದು ಟ್ರಾನ್ಸ್ಫರ್ಗೆ ನಾನು ಲಂಚ ತಗೊಂಡಿದ್ರೆ, ಯಾವುದಾದ್ರೂ ಕಾಮಗಾರಿಯಲ್ಲಿ ಲಂಚ ತಗೊಂಡು ಬಂದರೆ ನಾನು ಒಂದು ನಿಮಿಷನೂ ರಾಜೀನಾಮೆ ಕೊಟ್ಟು ಹೊರಟೋಗ್ತೀನಿ, ಒಂದು ನಿಮಿಷನೂ ಅಧಿಕಾರದಲ್ಲಿ ಇರಲ್ಲ ಅಂತ. ಈಗ ಡೈರೆಕ್ಟಲ್ಲಿ ಚೆಕ್ ಮುಖಾಂತರನೇ ಲಂಚ ತಗೊಂಡಿದ್ದೀರ. ಅದು 1 ಕೋಟಿ 2 ಕೋಟಿ ಅಲ್ಲ, 187 ಕೋಟಿ ಅಧಿಕಾರಿನೇ ಬರೆದಿಟ್ಟಿದ್ದಾನೆ, ಕ್ಲಿಯರಾಗಿ ಬರೆದಿಟ್ಟಿದ್ದಾನೆ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟೆ, ಮಂತ್ರಿಗಳು ಫೋನ್ ಮಾಡಿದ್ರು, ಮೌಖಿಕ ಆದೇಶ ಕೊಟ್ಟರು ಅಂತ. ಮಂತ್ರಿ ಮಾಡಿದ್ರೆ ಈಸಿ ಸರ್ಕಾರ ಕೊಟ್ಟಂಗೆ. ಒಬ್ಬ ಕ್ಯಾಬಿನೆಟ್ ಮಂತ್ರಿ ಆದೇಶ ಮಾಡಿದ್ರೆ ಇಡೀ ಸರ್ಕಾರ ಕೊಟ್ಟಂಗೆ. ಈಗ ಸರ್ಕಾರನೇ ಅಪರಾಧಿ ಸ್ಥಾನದಲ್ಲಿದೆ. ಈಗ ಇದುವರೆಗೂ ಸರ್ಕಾರದ ಮಂತ್ರಿ ಬಗ್ಗೆ ಒಂದೇ ಒಂದು ಎಲ್ಲೂ ಕಂಪ್ಲೇಂಟೇ ಆಗಿಲ್ಲ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಮಂತ್ರಿ ಅಂತ ಹೇಳ್ಬಿಟ್ಟು. ನನಗನ್ಸುತ್ತೆ ಇಡೀ ಕ್ಯಾಬಿನೆಟ್ ಇದರಲ್ಲಿ ಪಾತ್ರಧಾರಿ ಅಂತ ಅನ್ಸುತ್ತೆ. ಯಾಕಂದ್ರೆ 187 ಕೋಟಿ ಒಬ್ಬನೇ ಮಂತ್ರಿ ಹೊಡೆಯೋಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ಗಂಡೆ ಒಂದು ಪ್ಲಾನ್ ಮಾಡ್ಕೊಂಡು ಈ ಒಂದು ಸ್ಕೀಮ್ ಮಾಡಿ ಹಣವನ್ನು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆದಿದ್ದಾರೆ. ಇವತ್ತು ಅವನ ಸಾವಿಗೆ ನೇರ ಕಾರಣ ಈ ರಾಜ್ಯ ಸರ್ಕಾರನೇ ನೇರ ಕಾರಣ. ಇದೇ ಈಶ್ವರ ಕರ್ನಾಟಕ ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ 187 ಕೋಟಿಗೂ ಹೆಚ್ಚು ಮೊತ್ತದೊಂದು ಹಗರಣ ನಡೆದಿದೆ. ಆ ಒಂದು ಇಲಾಖೆ ಒಬ್ಬ ಅಕೌಂಟೆಂಟ್ ಚಂದ್ರಶೇಖರ್ ನಿನ್ನೆ ಸೂಸೈಡ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ಎಲ್ಲಿ ಹೋಯ್ತು ನಿಮ್ಮ ಕಳಕಳಿ ಪ್ರಾಮಾಣಿಕತೆ? ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಒಂದು ಸುಳ್ಳನ್ನು 100 ಬಾರಿ ಹೇಳಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ, ನಾವು ಅವಾಗಲೇ ಆಪಾದನೆ ಮಾಡಿದ್ವಿ, ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರದ ಪಿತಾಮಹರು ಯಾರು ಇದ್ರು ಅದು ಕಾಂಗ್ರೆಸ್ ಪಕ್ಷದವರು ಅಂತೇಳಿ. ಇವತ್ತದು ರುಜುವಾತಾಗಿದೆ. ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಬ್ಬ ಅಕೌಂಟೆಂಟ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸೂಸೈಡ್ ನೋಟಲ್ಲಿ ಕೆಲವು ಉನ್ನತ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ. ಜೊತೆಗೆ ಆ ಇಲಾಖೆಯ ಸಚಿವರ ಒಂದು ಮೌಖಿಕ ಆದೇಶದ ಮೇರೆಗೆ ನೂರಾರು ಕೋಟಿ ಇವತ್ತು ಹಗರಣ ನಡೆದಿದೆ ಅಂತೇಳಿ ಇವತ್ತು ಡೆತ್ ನೋಟಲ್ಲಿ ಬರೆದಿರ್ತಕ್ಕಂಥದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ ಆ ಸಚಿವರನ್ನ ತಮ್ಮ ಮಂತ್ರಿಮಂಡಲದಿಂದ ಕೈ ಬಿಡಬೇಕು. ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ 187 ಕೋಟಿಗೂ ಹೆಚ್ಚು ಮೊತ್ತದೊಂದು ಹಗರಣ ನಡೆದಿದೆ. ಆ ಒಂದು ಇಲಾಖೆ ಒಬ್ಬ ಅಕೌಂಟೆಂಟ್ ಚಂದ್ರಶೇಖರ್ ನಿನ್ನೆ ಸೂಸೈಡ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಗುತ್ತಿಗೆದಾರನು ಕೆಲಸ ಮಾಡಲ್ಲ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಏನ್ ನೋಡ್ರು ಕಾಸು ಕೊಡು, ರಕ್ತ ಇರ್ತಿದ್ದಾರೆ. ಯಾವ ಗುತ್ತಿಗೆದಾರನು ಇಂಥ ಕೆಟ್ಟ ಸರ್ಕಾರ 77 ವರ್ಷದಲ್ಲಿ
ಎಂದೂ ಕಾಣದಂತ ಭ್ರಷ್ಟ ಸರ್ಕಾರ ಇಂಥ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದರ ಪರಿಣಾಮ ಬೆಂಗಳೂರಿನಲ್ಲಿ ಗುಂಡಿ, ಬೆಂಗಳೂರಿನಲ್ಲಿ ಅತಿವೃಷ್ಟಿ, ಎಲ್ಲಂದ್ರೆ ಇನ್ನ ಮಳೆ ಈಗ ಪ್ರಾರಂಭ ಆಗಿದೆ. ನಮ್ಮ ಸರ್ಕಾರದಲ್ಲಿ 100 ವರ್ಷದಲ್ಲಿ ಕಾಣದಂತ ಮಳೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಕಾಣುವಂತದ್ದಾಗ್ತು. 4 ವರ್ಷನೂ ಸತತವಾಗಿ ಮಳೆ. ಏನ್ ಬರೀ ಮಳೆಗಾಲನೇ ಇತ್ತು, ಬೇಸಿಗೆಗಾಲ